ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶೇರ್ ಮಾಡ್ತಾರೆ ರೆಸಿಪಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಕ್ಯಾರೆಟ್ ಪಾಯಸ. ಇದಂತೂ ತುಂಬ ಅಂದರೆ ತುಂಬಾ ಸುಲಭ ಮಾಡೋದಕ್ಕೆ. ಸೊ ನಿಮ್ಮ ಮನೇಲಿ ಕ್ಯಾರೆಟ್ ಮತ್ತು ಹಾಲಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿರೋ ಕ್ಯಾರೆಟ್ ಪಾಯಸ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಒಂದು 10-15 ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾಗಿರೋಷ್ಟು ತೊಗೊಳ್ಳಿ. ನೀವು ಇಲ್ಲಿ 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ಅದು ಒಂದು 3/4 ಭಾಗ ಮುಳುಗುವಷ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 4 ವಿಷಲ್ ಹಾಕ್ಕೊಳ್ಳಿ. ಸೊ ಒಂದು 1/2 ಅವರ್ ಅಥವಾ 1 ಅವರ್ ಸಬ್ಬಕ್ಕಿ ನೆನಿಬೇಕು. ಸೊ ಅದನ್ನು ತೊಳೆದ್ಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕಿ ಸಬ್ಬಕ್ಕಿನ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಸೊ ಸಬ್ಬಕ್ಕಿ ನೆಂದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಇದನ್ನು ಸಬ್ಬಕ್ಕಿನ ನೆನೆಸಿ ಇಡೋಣ ಒಂದು 1/2 ಅವರ್. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 1.5 ಲೋಟದಷ್ಟು ಹಾಲು ತೊಗೊಳ್ತಾ ಇದ್ದೀನಿ, ದೊಡ್ಡ ಲೋಟದಲ್ಲಿ. ಇದು ಬಿಸಿ ಪಾತ್ರೆಗೆ ಹಾಕಬೇಕಂತೇನಿಲ್ಲ, ನೀವು ಹಾಲು ಹಾಕ್ಕೊಂಡೇ ಗ್ಯಾಸ್ ಮೇಲೆ ಇಡ್ಬೋದು. ಸೊ ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಅದಕ್ಕೆ. ಸೊ ಹಾಲು ಬೆಲ್ಲ ಕರಗಿದೆ ಅನ್ನುವಾಗ ನಾವು ಸಬ್ಬಕ್ಕಿ 1 ಅವರ್ ಏನು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ 4-5 ವಿಷಲ್ ಆಗಿದೆ. ಸೊ ನೋಡಿ ಈ ಥರ ಬೆಂದಿದೆ. ಫುಲ್ ತಣ್ಣಗಾದ್ಮೇಲೆ ವಿಷಲ್ ತೆಗೆದ್ಬಿಟ್ಟು ಮುಚ್ಚಳ ತೆಗೆದು ಬೆಂದಿರೋ ಕ್ಯಾರೆಟ್ನ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ತಾ ನಾವಿದನ್ನು ಗ್ರೈಂಡ್ ಮಾಡ್ಕೋಬೇಕು. ಫುಲ್ಲು ಪೇಸ್ಟ್ ಥರ ಗ್ರೈಂಡ್ ಆಗಬೇಕು. ನೋಡಿ ಈ ಥರ ಗ್ರೈಂಡ್ ಆದರೆ ಸಾಕು. ನಾವು ಅದನ್ನು ಒಂದು ಪಾತ್ರೆ ಅಥವಾ ಬೌಲ್ ಏನಿರುತ್ತೆ ಅದಕ್ಕೆ ಹಾಕ್ಕೊಳ್ಳೋಣ. ಜಾರಲ್ಲಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು. ಸೊ ನಿಮಗೆ ಒಂದು ಜಾರಲ್ಲಾದರೆ ಅಷ್ಟೇ ಸಾಕು. ನಾನಿಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ 2 ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಮಾಡ್ಕೊಳ್ತೀರಾ ಅಂದರೆ ನಾನು ಏನು ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ತೊಗೊಳ್ತಾ ಹೋಗಿ. ಇದನ್ನು ಅಷ್ಟೇ, ಅದೇನು ನಾವು ಬೌಲ್ಗೆ ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಸೊ ಹಾಲು ಬೆಲ್ಲ ಮತ್ತು ಸಬ್ಬಕ್ಕಿ ಕುದೀತಾ ಅದು ಸಬ್ಬಕ್ಕಿ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಥರ ಆಗಿರುತ್ತೆ. ಸೊ ಆವಾಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಅಂತ. ಆ ಸಬ್ಬಕ್ಕಿ ಚೆನ್ನಾಗಿ ಬೆಂದ ಆದಮೇಲೆ ನಾವಿಲ್ಲಿ ಕ್ಯಾರೆಟ್ ಪೇಸ್ಟ್ನ ಹಾಕ್ಕೋಬೇಕು. ನಾವೇನು ಬೇಯಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಬ್ಬಕ್ಕಿ ಚೆನ್ನಾಗಿ ಬೆಂದ ಆದಮೇಲೆ ಹಾಕಬೇಕು. ಸೊ ಕ್ಯಾರೆಟಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಇರೋದನ್ನ ಸ್ಕಿನ್ಗೆ ಆಗಲಿ, ಹೇರ್ಗೆ ಆಗಲಿ, ಮತ್ತು ಈವನ್ ಗಾಯ ಆಗಿದ್ದರೆ ಅದನ್ನು ಸಹ ಕ್ಯೂರ್ ಮಾಡ್ತಾ ಹೋಗುತ್ತೆ. ಹಾರ್ಟಿಗೆ, ಬೋನಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಸೊ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಗಂಟು ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟು ಒಂಚೂರು ಆಗೋಲ್ಲ, ನಿಮಗೆ ಫುಲ್ಲು ಸಖತ್ತಾಗಿ ಬರುತ್ತೆ ಪಾಯಸ. ಮಿಕ್ಸ್ ಮಾಡ್ತಾನೆ ಕುದಿಸ್ಬೇಕು. ನೀವು ಒಂದು ಏಲಕ್ಕಿ ಬೇಕಾದರೆ ಹಾಕ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ತೀರಲ್ಲ ಆವಾಗ. ಏಲಕ್ಕಿ ಬೇಡ ಅಂದರೆ ಏಲಕ್ಕಿ ಸ್ಕಿಪ್ ಮಾಡ್ಕೋಬೋದು. ಸೊ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಗೂರಾಡ್ತಾನೆ ಕುದಿಸ್ಬೇಕು. ಇಲ್ಲಾಂದರೆ ತಳ ಇಟ್ಕೊಳ್ಳೋದು ಅಥವಾ ಸೀದೋಗೋದು ಆ ಥರ ಎಲ್ಲ ಆಗುತ್ತೆ. ಸೊ ನೋಡಿ ಈ ಥರ ಆಗುತ್ತೆ ಪಾಯಸ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಮಧ್ಯ ಸಬ್ಬಕ್ಕಿ ಸಿಗ್ತಾ ಇರುತ್ತೆ. ಕ್ಯಾರೆಟಲ್ಲಿ ಈ ಥರನೂ ಒಂದು ಸಲ ಪಾಯಸ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಿ ಹಾಲು ಮತ್ತು ಕ್ಯಾರೆಟ್ ಇದ್ದರೆ ಸಾಕು, ಒಳ್ಳೆ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಕ್ಯಾರೆಟ್ ಪಾಯಸ ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದು ತೊಗೊಳ್ಳಿ. ಒಂದು ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕ್ಯಾರೆಟ್ ಪಾಯಸ ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ. ಕ್ಯಾರೆಟ್ ಪಾಯಸನ ಸ್ವಲ್ಪ ಪ್ಯಾನಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ನಿಮಗೆ ಆ ಟೆಕ್ಸ್ಚರು ಚೇಂಜ್ ಆಗುತ್ತೆ ಮತ್ತು ಘಮನೂ ಚೇಂಜ್ ಆಗುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ ಬಿಫೋರ್ ಮತ್ತು ಆಫ್ಟರ್ ನೋಡ್ಬೋದು ನೀವು ತುಪ್ಪ ಹಾಕಿರೋದು, ನಿಮಗೇನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇಷ್ಟೇ, ತುಂಬ ಸಿಂಪಲ್. ಇದು ಮಕ್ಕಳಿಗೆ, ದೊಡ್ಡವರಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು. ಈವನ್ ಬೆಲ್ಲ ಹಾಕ್ದೇ ಮಾಡ್ಬೋದು. ಶುಗರ್ ಇರ್ತಾರಲ್ಲ ಅವರಿಗೆ ವಿತೌಟ್ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕೊಡ್ಬೋದು. ಸೊ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಕೊಡಿ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.